ಹೇಳಕ್ಕಾಗದೆ ಅತ್ತೆ ಹತ್ರ ಹೇಳ್ಕೊಂಡೆ. ಈಗ ನೋಡಿ, ಅವ್ರು ನನಗ್ ಸಮಾಧಾನ ಮಾಡೋದಿರ್ಲಿ, ನಾನೇ ಅವ್ರಿಗೆ ಸಮಾಧಾನ ಹೇಳೋ ಹಾಗಾಗಿದೆ. ಅಷ್ಟೇನಾ ನಿಮ್ ಪ್ರಾಬ್ಲಮ್ಮು? ಇದಕ್ಕೆ ನಾನ್ ಪರಿಹಾರ ಕೊಡ್ತೀನಿ, ಬನ್ನಿ ನನ್ ಜೊತೆ. ಎಲ್ಲಿಗೋ ಗೊತ್ತಾಗತ್ತೆ, ಬಾಮ್ಮ. ಅರ್ಜುನ, ಮೀರಾ ನೀನು ಬಾ. ಬಾಮ್ಮ, ಬಾ ಬಾ. ಅಮ್ಮ ಬಾ ನೀನು. ಮೀರಾ ನೀನು ಬಾ. ಸೇವಂತಿ, ಇವಾಗ ಇವ್ರ ಪ್ರಾಬ್ಲಮ್ನ ನೀನೇ ಸಾಲ್ವ್ ಮಾಡಬೇಕು. ಪ್ರಾಬ್ಲಮಾ? ಇವರಿಬ್ಬರಿಗೂ ಒಂದೇ ಪ್ರಾಬ್ಲಮ್ಮು, ಸೊ ಒಂದೇ ಸೊಲ್ಯೂಷನ್. ಏನಾಯ್ತು? ಈಗ ಅರಿಶಿಣ ಶಾಸ್ತ್ರ ಇವ್ರ ಮನೇಲಿ ನಡೀತಾ ಇಲ್ಲ, ನಮ್ಮ ಮನೇಲಿ ನಡೀತಾ ಇದೆ. ಇಲ್ಲಿಗೆ ಇವ್ರ ಅಮ್ಮನೂ ಬರ್ತಾ ಇಲ್ಲ. ಕಾರಣ ಗೀರಣ ಕೇಳ್ಬೇಡ, ಬರ್ತಿಲ್ಲ ಅಷ್ಟೇ. ಈಗ ಹೇಳು, ಈಗ ಇವ್ರಿಗೆ ತವ್ರ ಮನೆ ಅರಿಶಿಣನ ಯಾರು ಕೊಡ್ತಾರೆ? ತಾಯಿ ಸ್ಥಾನದಲ್ಲಿ ನಿಂತು ಈ ಶಾಸ್ತ್ರಗಳನ್ನೆಲ್ಲ ಯಾರು ಪೂರೈಸ್ತಾರೆ? ಅರ್ಜುನ್ ಸರ್, ಅದೇನು ಅಂತ ಮಾತಾಡ್ತಾ ಇದ್ದೀರಾ? ತಾಯಿ ಸ್ಥಾನನ ಯಾರಿಂದಾದ್ರೂ ತುಂಬೋದಕ್ ಸಾಧ್ಯನಾ? ಮೀರಾ, ನಿಮ್ಮಮ್ಮ ಯಾಕೆ ಬರ್ತಿಲ್ಲ? ಅವ್ರಿಗೆ ಇಷ್ಟ ಇಲ್ಲ, ಹುಷಾರಿಲ್ಲ ಅಂತ ಸುಳ್ಳು ಹೇಳಿ ತಪ್ಪಿಸ್ಕೊಂಡ್ರು. ಮನ್ಸಿಲ್ದಿದ್ ಮದ್ವೆಗೆ ಅವ್ರು ಬಂದ್ರೆಷ್ಟು ಬಿಟ್ರೆಷ್ಟು? ಹಾಗಂದ್ರೆ ಹೇಗೆ ಮೀರಾ? ಅವ್ರು ನಿನ್ ತಾಯಿ. ಮದ್ವೆಗ್ ಬಂದು 4 ಅಕ್ಷತೆ ಕಾಳು ಹಾಕ್ತೀನಿ ಅಂತ ಹೇಳಿದ್ದಾರೆ. ಬಟ್ ಇವತ್ ಬರಕ್ಕಾಗಲ್ಲ ಅಂತ ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ. ಇವಾಗ ಪ್ರಾಬ್ಲಮ್ ಏನು ಅಂತ ಗೊತ್ತಾಯ್ತಲ್ವಾ? ಸೊ ಸೊಲ್ಯೂಷನ್ ನಾನು ಹೇಳ್ತೀನಿ. ನೀನೇ ಇವ್ರ ಅಮ್ಮನ ಸ್ಥಾನದಲ್ಲಿ ನಿಂತು ಅರಿಶಿಣ ಶಾಸ್ತ್ರನ ನೆರವೇರಿಸಬೇಕು. ಅರ್ಜುನ, ಅದು ಹೇಗ್ ಸಾಧ್ಯನೋ? ಎಲ್ಲ ಸಾಧ್ಯನೇ, ನೀನು ಸುಮ್ನಿರಮ್ಮ. ಯಾಕೆ ಅವತ್ತು ನಿಶ್ಚಿತಾರ್ಥದ ದಿನ ತಾಂಬೂಲ ಬದಲಾಯಿಸ್ಕೊಂಡಿದ್ಯಾರು? ಸೇವಂತಿನೇ ತಾನೆ? ಅರ್ಜುನ, ಅವತ್ತೇನೋ ಅನಿವಾರ್ಯ ಇತ್ತು ಕಣೋ. ಇವತ್ತು ಅನಿವಾರ್ಯದ ಪರಿಸ್ಥಿತಿನೇ ಕಣಮ್ಮ. ಅಮ್ಮ, ನಿನಗೆ ಈ ಸೂಕ್ಷ್ಮನೇ ಅರ್ಥ ಆಗ್ತಿಲ್ವಲ್ಲ. ಅವತ್ತು ಯಾಕೆ ಇವ್ರ ತಾಯಿ ತಾಂಬೂಲ ಬದಲಾಯಿಸ್ಕೊಳ್ಳೋದಕ್ಕೆ ಹಿಂದೇಟಾಕಿದ್ರು ಹೇಳು? ತಾನು ಅಮಂಗಲಿ ಅಂತ ತಾನೆ? ಮತ್ತಿವತ್ತು ಅದೇ ಪರಿಸ್ಥಿತಿ ಅಲ್ವೇನಮ್ಮ? ಅರಿಶಿಣ ಶಾಸ್ತ್ರನ ಹೇಗ್ ಮಾಡ್ತಾರವರು? ಅದಕ್ಕೆ ಇಲ್ಲಿಗೆ ಬರಕ್ ಅವರು ಮನಸ್ಸು ಒಪ್ಪದೆ ಮನೇಲೆ ಕುತ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲ ಕಣೋ, ಹೌದು ಕಣೋ ಅರ್ಜುನ, ನನ್ಗಿದು ಹೊಳಿಲೇ ಇಲ್ಲ. ನೀನೇನ್ ಹೇಳ್ತೀಯ ಸೇವಂತಿ? ಬಾಲ್ ಈಸ್ ಇನ್ ಯುವರ್ ಕೋರ್ಟ್. ಈ ಅಸಹಾಯಕ ಹೆಣ್ಣಿನ ಸೆಂಟಿಮೆಂಟ್ಗೆ ಬೆಲೆ ಕೊಡ್ತೀಯಾ, ಅಥವಾ ಆಗಲ್ಲ ಅಂದ್ರೆ ಹೇಳು, ನಾನು ಏನ್ ಮಾಡ್ಬೇಕು ಅದನ್ನು ಮಾಡ್ತೀನಿ. ಎಲ್ಲಾ ಶಾಸ್ತ್ರಗಳನ್ನು ನಾನೇ ಮುಂದೆ ನಿಂತು ಮಾಡ್ಬೇಕು. ಇಲ್ಲ ಅಂದ್ರೆ ಈ ಮದುವೆ ನಡೆಯಲ್ಲ ಅಂತ ಮಾತು ತಗೊಂಡಿದ್ದಾರೆ. ನಾನಿವಾಗ ಮಾತು ತಪ್ಪಿದ್ರೆ ಖಂಡಿತ ಏನಾದ್ರೂ ಒಂದು ನೆಪ ಹೇಳಿ ಮದುವೆನ ನಿಲ್ಲಿಸ್ಬಿಡ್ತಾರೆ. ಸುಮ್ಮನೆ ಇವ್ರ ಜೊತೆ ವಿತಂಡವಾದ ಮಾಡೋದಕ್ಕಿಂತ ಇವ್ರು ಏನ್ ಹೇಳ್ತಾರೋ ಅದಕ್ಕೆಲ್ಲ ಒಪ್ಕೊಳ್ಳೋದೇ ಕ್ಷೇಮ. ಇಷ್ಟೊಂದು ಯೋಚನೆ ಮಾಡೋದು ಏನಿದೆ? ಎಸ್ ಆರ್ ನೋ, ಏನೋ ಒಂದು ಹೇಳು. ಎಸ್ ಸರ್. ಮೀರಾಗೆ ತಾಯಿ ಸ್ಥಾನದಲ್ಲಿ ನಿಂತು ಇವಳಿಗೆ ಎಲ್ಲ ಶಾಸ್ತ್ರನೂ ಮಾಡೋದಕ್ಕೆ ನಂಗೆ ನಿಜವಾಗ್ಲೂ ತುಂಬಾ ಖುಷಿ ಅನಿಸ್ತಾ ಇದೆ. ಮೇಡಮ್, ನಿಮ್ ಮಾತು ಕೇಳ್ತಿದ್ರೆ ನಿಮ್ಗಿಂತ 10ರಷ್ಟು ಖುಷಿ ನನಗಾಗ್ತದೆ. ಇಷ್ಟೊಂದು ಅದೃಷ್ಟವಂತೇನ ಅಂತ ನನ್ನ ನಾನೇ ಪ್ರಶ್ನೆ ಮಾಡ್ಕೊಳ್ಳೋ ಹಾಗಾಗಿದೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಅಯ್ಯೋ,
ಬರೀ ಥ್ಯಾಂಕ್ಸ್ ಹೇಳಿದ್ರೆ ಹೆಂಗೆ? ತಾಯಿ ಇವರು, ಆಶೀರ್ವಾದ ತಗೋ.